KCET ಆಪ್ಷನ್ ಎಂಟ್ರಿಲಿ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಯಾಕಂದರೆ KCET ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾಳೆ ತನಕ ಟೈಮ್ ಇದೆ. ನಾಳೆ ಆದಮೇಲೆ ಇನ್ನೊಂದು 3 ಡೇಸ್ ಆದಮೇಲೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೊಂದು ಲೈಕ್ನ ಕೊಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಇನ್ನು ಮೊದಲನೇದಾಗಿ ತುಂಬ ಜನಕ್ಕೆ ಡೌಟ್ ಇರ್ಬೋದು, ಏನಂತ ಅಂದರೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟು ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಸಿಗುತ್ತಾ ಅಂತ. ಒಂದು 60 to 70% ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಏನು ಸಿಕ್ಕಿರುತ್ತೆ ಸೀಟು ಅದು ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಅದೇ ರೀತಿ ಆಗಿರೋದು. ಮಾರ್ಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರುವಂಥ ಸೀಟು ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತೆ. ಅದು ಯಾವಾಗ ಅಂದರೆ ನೀವು ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾವ್ಯಾವ ಆಪ್ಷನ್ಸ್ ಯಾವ್ಯಾವ ಕಾಲೇಜ್ ಕೊಟ್ಟಿರ್ತೀರಾ ಅದೇ ಕಾಲೇಜು ನಿಮ್ಮ ಫಸ್ಟ್ ರೌಂಡ್ಗೂ ಕೊಟ್ಟಿದ್ರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಏನು ಸಿಕ್ಕಿರುತ್ತೆ ಅದು ಆಲ್ಮೋಸ್ಟು ಕನ್ಫರ್ಮ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ಅಕಸ್ಮಾತ್ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟು ಸಿಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ನೀವು ಇನ್ನು ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ದೀರಾ ಅದಕ್ಕಿಂತ ಡಬಲ್ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ನೀವು ಕಟ್ ಆಫ್ನ ನೋಡಬೇಕಾಗಿರುತ್ತೆ, ನಿಮ್ಮ ರ್ಯಾಂಕ್ ಎಷ್ಟಿದೆ ಮತ್ತು ಆ ಕಾಲೇಜು ಸಿಗೋ ರ್ಯಾಂಕ್ ಎಷ್ಟಿದೆ ಅಂತ. ನಿಮ್ಮ ರ್ಯಾಂಕ್ ಏನಾದರೂ ಒಂದು 30,000 ಇತ್ತು ಅಂತ ಅಂದರೆ, ಈಗ ಲಾಸ್ಟ್ ಇಯರ್ ಕಟ್ ಆಫಲ್ಲಿ ಆ ಕಾಲೇಜಿಗೆ ಒಂದು 35,000 to 40,000 ಇರಬೇಕು. ಆವಾಗ ನಿಮಗೆ ಕನ್ಫರ್ಮ್ ಆಗಿ ಸಿಗುತ್ತೆ ಅಂತ ಹೇಳ್ಬೋದು. ನಿಮ್ಮ ರ್ಯಾಂಕ್ ಏನಾದರೂ 30,000 ಇರುತ್ತೆ, ಲಾಸ್ಟ್ ಇಯರ್ ಕಟ್ ಆಫು 28,000 25,000 ಇತ್ತು ಅಂತಂದರೆ ನಿಮಗೆ ಆ ಕಾಲೇಜು ಸಿಗೋದು ಡೌಟು ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ನಿಮಗೆ ಸೀಟು ಸಿಗಲಿಲ್ಲ ಮಾರ್ಕ್ ಅಲಾಟ್ಮೆಂಟಲ್ಲಿ ಅಂತಂದರೆ ನೀವು ಕಾಲೇಜಸ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ ಕಾಲೇಜು ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಆದರೆ ನೀವು ಆ ಕಾಲೇಜನ್ನ ಸೇರೋದಕ್ಕೆ ರೆಡಿ ಆಗಿರಬೇಕು. ಆವಾಗ ಮಾತ್ರ ಕಾಲೇಜಸ್ನ ಆ್ಯಡ್ ಮಾಡಿ. ನೀವು ನೋಡ್ಕೊಂಡಿರ್ಬೇಕು ಮುಂಚೆನೇ ಈ ಕಾಲೇಜನ್ನ ಸೇರ್ತೀನ ಇಲ್ವಾ ಅಂತ. ಸೇರುವಂಥ ಕಾಲೇಜ್ ಮಾತ್ರ ಆ್ಯಡ್ ಮಾಡಿ, ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.